ಸತಿ ಪದ್ಧತಿ ಎಂದರೆ ಗಂಡ ಸತ್ತಿದ ಮೇಲೆ ಹೆಂಡತಿ ಏಕೆ ಇರಬೇಕು ಎಂದು ಜನರು ತಿಳಿದುಕೊಂಡು ಹೆಂಡತಿಯನ್ನು ಬೆಂಕಿಯಲ್ಲಿ ಕೂರಿಸುತ್ತಿದ್ದರು. ಆ ಕಾಲದಲ್ಲಿ ಅಕ್ಷರ ಪರಿಚಯ ಇರಲಿಲ್ಲ ಹೆಣ್ಣು ಮಕ್ಕಳಿಗೆ. ಅವರು ಅಕ್ಷರ ಕಲಿತರೆ ಅವರ ಗಂಡನ ಊಟದಲ್ಲಿ ಹುಳ ಬಂದು ಅವರು ಸತ್ತು ಹೋಗುತ್ತಾರೆ ಎಂದು ಭಾವಿಸುತ್ತಿದ್ದರು. ಆ ಕಾಲದಲ್ಲಿ ಸಾವಿತ್ರಿಬಾಯಿಯವರು ಜನವರಿ 3ರಂದು ಹುಟ್ಟಿದರು. ಆ ಕಾಲದಲ್ಲಿ ಸಾವಿತ್ರಿಬಾಯಿ ಫುಲೆ ಅವರು ಹುಟ್ಟಿದರು. ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯಲ್ಲಿ ಹುಟ್ಟಿದರು. ಜನವರಿ 3ರಂದು ಹುಟ್ಟಿದರು. ಅವರಿಗೆ ಅಕ್ಷರ ಕಲಿಯಲು ಬಹಳ ಇಷ್ಟವಿತ್ತು. ಆದರೆ ಅವರಿಗೆ ಅಕ್ಷರ ಕಲಿಸುವವರು ಯಾರೂ ಇರಲಿಲ್ಲ. ಅವರಿಗೆ 9ನೇ ವಯಸ್ಸಿನಲ್ಲಿ ಮದುವೆ ಮಾಡಿದರು. ಆವಾಗ ಅವರು ಜ್ಯೋತಿಬಾ ಫುಲೆ ಅವರಿಗೆ ಮದುವೆ ಆದರು. ಜ್ಯೋತಿಬಾ ಫುಲೆ ಅವರು ಅಕ್ಷರ ಪರಿಚಯ ಇತ್ತು. ಆದ ಕಾರಣ ಅವರು ಸಾವಿತ್ರಿಬಾಯಿ ಫುಲೆ ಅವರಿಗೆ ಅಕ್ಷರ ಪರಿಚಯ ಮಾಡಿಕೊಟ್ಟರು. ಅವರು ಸಾವಿತ್ರಿಬಾಯಿ ಅವರಿಗೆ ಶಾಲೆಯನ್ನು ತೆರೆಯಲು ಸಹಾಯ ಮಾಡಿದರು. ಇವರು ಜ್ಯೋತಿಬಾ ಫುಲೆ ಅವರು. ನೀವು ಸಾವಿತ್ರಿಬಾಯಿ ಫುಲೆ ಅವರ ನಿಜವಾದ ಚಿತ್ರವನ್ನು ನೋಡಬಹುದು. ಇದು ಸಾವಿತ್ರಿಬಾಯಿ ಅವರ ಮೊದಲನೆಯ ಶಾಲೆ ತೆರೆದರು. ಅವರು ಮೊದಲನೆಯ ಶಾಲೆ 9 ಮಕ್ಕಳ ಜೊತೆ ತೆಗೆದರು. ಅವರು ಇದು ಹೆಣ್ಣು ಮಕ್ಕಳಿಗೋಸ್ಕರ ಮಾಡಿದರು. ಏಕೆಂದರೆ ಹೆಣ್ಣು ಮಕ್ಕಳಿಗೆ ಓದಲು ಅವಕಾಶ ಇರಲಿಲ್ಲ. ಆದ ಕಾರಣ ಹೆಣ್ಣು ಮಕ್ಕಳಿಗೆ ಒಂದು ಅವಕಾಶ ಸಿಗುತ್ತೆ ಎಂದು ಬಯಸಿದರು. ಎಲ್ಲರೂ ಅವರ ಮನೆಗೆ ಬಂದು ನಾವು ನಿಮ್ಮನ್ನು ಸಾಯಿಸುತ್ತೇವೆ, ನೀವು ಶಾಲೆಯನ್ನು ಬಿಡಿರಿ, ನಿಮಗೆ ಏನೂ ಆಗುವುದಿಲ್ಲ ಎಂದು ಹೇಳಿದರು. ಸಾವಿತ್ರಿಬಾಯಿ ಫುಲೆ ಅವರು ನಾವು ಬಿಡುವುದಿಲ್ಲ, ನೀವು ಏನಾಗಬೇಕಾದರೂ ಮಾಡಿರಿ ಎಂದು ಹೇಳಿದರು. ಸ್ವತಃ ಅವರ ಅಣ್ಣ ಕೂಡ ನೀವೇಕೆ ಇದನ್ನು ಮಾಡುತ್ತೀರಿ, ನೀವು ಇದನ್ನು ಬಿಡಿ ಎಂದು ಹೇಳುತ್ತಿದ್ದರು. ಆದರೆ ಸಾವಿತ್ರಿಬಾಯಿ ಫುಲೆ ಅವರು ನಾನು ಸತ್ತರೂ ಪರವಾಗಿಲ್ಲ, ನಾನು ಸಾಯಮಟ್ಟಕ್ಕೆ ನಾವು ಶಾಲೆಯನ್ನು ತೆರೆಯುತ್ತೇನೆ ಎಂದು ಹೇಳುತ್ತಿದ್ದರು. ಅದಾದ ಮೇಲೆ ಅವರು ಶಾಲೆಯನ್ನು ತೆರೆದ ಮೇಲೆ ಅವರು ಶಾಲೆಯನ್ನು 9 ಮಕ್ಕಳ ಜೊತೆ ತೆರೆದರು. ಹಾಗೆ ಅವರ ಪುಸ್ತಕಗಳನ್ನು ಉಚಿತವಾಗಿ ಕೊಟ್ಟರು. ಆದ ಕಾರಣ ಹೆಣ್ಣು ಮಕ್ಕಳು ಓದಬಹುದಾಗಿತ್ತು. ಅದಾದ ಮೇಲೆ ಅವರು ಮಹಿಳಾ ಸಂಗಮವನ್ನು ತೆರೆದರು. ಅವರು ಅವರ ಕೆಲಸವನ್ನು ಬಹಳ ನಂಬಿದ್ದರು. ಏಕೆಂದರೆ ಅವರ ಕೆಲಸವನ್ನು ಸ್ವಲ್ಪ ಜನ ಆದರೂ ಮುಂದೆ ನಡೆಸುತ್ತಾರೆ ಎಂದು ಹೇಳಿದರು. ಅದಾದ ಮೇಲೆ ಅವರು ರಸ್ತೆಗೆ ಹೋಗುವಾಗ ಅವರಿಗೆ ಎಲ್ಲರೂ ಹೆಗಲೆಲ್ಲ ಹೊಸೆಯುತ್ತಿದ್ದರು. ಆದ ಕಾರಣ ಸಾವಿತ್ರಿಬಾಯಿ ಫುಲೆ ಅವರು ಹುಟ್ಟಿಕೊಂಡಿರುವ ವಸ್ತ್ರವನ್ನು ಅಲ್ಲಿ ಹೋಗಿ ಬದಲಾಯಿಸಿ ಮತ್ತೆ ಮಕ್ಕಳಿಗೆ ಹೇಳುತ್ತಿದ್ದರು. ಅದಾದ ಮೇಲೆ ಅವರು ಜ್ಯೋತಿಬಾ ಫುಲೆ ಅವರ ಅಪ್ಪ ಸೊಸೆ ಮತ್ತು ಫುಲೆ ದಂಪತಿಗಳನ್ನು ಮನೆಯಿಂದ ಹೊರಗೆ ಹಾಕಿದರು. ಏಕೆಂದರೆ ಎಲ್ಲರೂ ಜ್ಯೋತಿಬಾ ಫುಲೆ ಅವರ ಮನೆಯ ಬಗ್ಗೆ ಬಹಳ ಕೆಟ್ಟವಾಗಿ ಮಾತನಾಡುತ್ತಿದ್ದರು. ನೀವು ನೋಡಬಹುದು, ಸಾವಿತ್ರಿಬಾಯಿ ಫುಲೆ ಅವರು ಇಷ್ಟು ಕಷ್ಟಪಟ್ಟು ಹೇಳಿಕೊಡುತ್ತಾರಲ್ಲ, ಅವರು ಏನು ಆದರೆಂದರೆ ತಾರಾಬಾಯಿ ಇವರು ಮೊದಲ ಲೇಖಕಿ. ಇವರು ಲೇಖಕಿ ಆಗುವುದು ಬಹಳ ಸುಲಭವಲ್ಲ, ಅದು ಬಹಳ ದೊಡ್ಡ ಶ್ರಮ. ಅದು ಮಹಿಳೆಯರಲ್ಲಿ ಲೇಖಕಿ ಆದ್ದರಿಂದ ಅದು ಬಹಳ ನಾವು ಖುಷಿ ಪಡಬೇಕಾದ ಸಂಗತಿ. ಇದು ಸಾವಿತ್ರಿಬಾಯಿ ಫುಲೆ ಅವರ ಪುಸ್ತಕ. ಇದು